ಇವಾಗಿನ ಇರೋ ಮಂದಿಗೆ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಕರಿಯರ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಅದೊಂದು ಪರ್ಸನಲ್ ನನ್ನ ಕಡೆಲಿದ್ರೆ ಇರಲಿ ಅಂತ ಹೊಂಟೇನಿ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಿನ್ನಂತ ಚೆಲುವೆ ಯಾರೇ ಹೃದಯಕ್ಕೆ ಬೆಳದಿಂಗಳ ತಾರೆ. ಇಷ್ಟು ದಿವಸ ನಾವೆಲ್ಲ ಗುಂಪಾಗಿ ಎಲ್ಲಾದ್ರೂ ಒಂದು ಏನಾರು ಇವೆಂಟ್ ಇದ್ದಾಗ ಹೋಗ್ತಿದ್ವಿ. ಬಟ್ ಇವತ್ತು ಇಲ್ರಿ, ನಾನು ನಮ್ಮ ಪಂಚುಬಾಯಿ ಅದಾನಿದೆ. ಪಂಚುಬಾಯಿ ನಾನು ಇಬ್ಬರ ಹೊಂಟಿವಿ. ಎಲ್ಲಿಗಂದ್ರೆ ನಮ್ಮ ಇಲ್ಕಲ್ದಾಗಿರೋ ಮಾರುತೇಶ್ವರ ಗುಡಿಗೆ. ಯಾಕಂದ್ರೆ ಕಿಲವಣಿ ಒಳಗಡೆ ಅಲ್ಲಿ ಕಾರುಣಿ ಸ್ಪೆಷಲ್ ಕರಿ ಹರಿತಾರೆ. ಅದನ್ನ ನೋಡ್ಬೇಕಂದ್ರೆ ಭಾಳ ಆಸೆ ಐತೆ. ಆ್ಯಂಡ್ ಇವಾಗಿನ ಇರೋ ಮಂದಿಗೆ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಕರಿಯರ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಅದೊಂದು ಪರ್ಸನಲ್ ನನ್ನ ಕಡೆಲಿದ್ರೆ ಇರಲಿ ಅಂತ ಹೊಂಟೇನಿ. ಯಾಕಂದ್ರೆ ನನಗೂ ಭಾಳ ಇಷ್ಟ ರೀ. ಇವು ನನಗೆ ಮನುಷ್ಯರಿಗಿನ್ನ ಪ್ರಾಣಿ ಪಕ್ಷಿಗಳ ಬ್ಲಾಗ್ಸ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಸೊ ಅದೊಂದು ಉದ್ದೇಶಕ್ಕೆ ಹೊಂಟೇನಿ. ಅಲ್ಲಿ ಹೋಗೋಣ, ಅಲ್ಲಿ ಏನೇನು ಹಕ್ಕಿಕತ್ತಿರ್ತೈತೆ ನೋಡೋಣ, ಮತ್ತು ಮಸ್ತ್ ಮಜಾ ಮಾಡೋಣ. ಯಾವುದು ಫಸ್ಟ್ ಹರಿತೈತಿ, ಅದಕ್ಕೆ ಏನು ಮಾಡ್ತಾರೆ, ಅದು ಎಷ್ಟು ವರ್ಷದ ಆಚರಣೆ ವಿಚಾರಣೆ ಐತೆ ಕೇಳೋಣ ಅಂತ ಹೋಗಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಂತ ಹೋಗೊಂಡು ಬರ್ರಿ ಇವಾಗ. ಸೊ ಇವಾಗ ನಾವು ಕಿಲವಣಿಗೆ ಬಂದಿದ್ದಾಗೈತಿ. ಆ್ಯಂಡ್ ಇಲ್ಲೇ ಮಾರುತೇಶ್ವರ ಗುಡಿ ತಕ್ಕ ಕರಿ ಹರಿತಿದ್ರು, ಕಾರುಣ್ಯ ಪ್ರಯುಕ್ತ ಕರಿ ಹರಿಯಾಕತ್ತಾರ. ಆ್ಯಂಡ್ ಅದಕ್ಕೆ ನಾವು ಅದನ್ನು ನೋಡಕ್ಕೆ ಬಂದಿದ್ವಿ, ಅದೊಂದು ಸಣ್ಣ ಬ್ಲಾಗ್ ಮಾಡ್ಬೇಕಂತ. ಸೊ ಇಲ್ಲಿ ಎತ್ತದಾವು ಅಣ್ಣಾರ ರೆಡಿ ಮಾಡಕತ್ತಾರ. ಅದನ್ನೊಂದು ಸಣ್ಣ ಸಿನಿಮೆಟಿಕ್ ವಿಡಿಯೋ ಮಾಡ್ತೀನಿ, ಅದನ್ನು ನೋಡ್ರಿ. ಆಮೇಲೆ ಅಲ್ಲಿ ಕರಿ ಹರಿಯೋ ಟೈಮ್ದಾಗ ಡೈರೆಕ್ಟ್ ಸಿಗ್ತೇನಂತ. ಜಾತ್ರೆಲು ಸಂತೆಲು ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರು, ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು. ಎಲ್ಲ ಎತ್ತುಗಳನ್ನು ರೆಡಿ ಮಾಡ್ಯಾರ. ಇವಾಗ ಡೈರೆಕ್ಟ್ ಯಾರು ಬರ್ತಾರಲ್ಲ. ಸೊ ಇವಾಗ ಮೆರವಣಿಗೆ ಮಾಡ್ಕೊತ ಕರ್ಕೊಂಡು ಹೋಗ್ತಾರೆ. ಅದನ್ನೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊತ ಬರ್ರಿ. ಆ್ಯಂಡ್ ಭಾಳ ಮಜಾ ಬರಾಕತ್ತೈತಿ. ಬರ್ತಾನಣ್ಣ. ಎಲ್ಲ ಪ್ರಿಪ್ರೇಷನ್ ಆಗೈತಿ. ಲಾಸ್ಟ್ ಸ್ಟೆಪ್ ಅದೇನಂದ್ರೆ ಪೂಜೆ ಮಾಡಕತ್ತಾರ ಬಸವಣ್ಣಗ. ಆ್ಯಂಡ್ ಇದಾದ್ಮೇಲೆ ಕರಿ ಹರಿಯಕ್ಕೆ ಹೋಗ್ತೈತಿ. ಅಲ್ಲಿದು ವಿಡಿಯೋ ಹಾಕ್ತೀನಿ ಅಂತ ನೋಡ್ತೀರಿ. ಆ್ಯಂಡ್ ಇಲ್ಲಿ ಪೂಜೆ ಮಾಡತ್ತಾರ. ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ, ಇಲ್ಲೊಂದು ಹೃದಯ ಕೋಟೆ ಇದೆ. ಈಗ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಎತ್ತವು ಎಲ್ಲ ಕರ್ಕೊಂಡು ಬರಾಕತ್ತಾರ. ಇನ್ನೇನು ಸ್ವಲ್ಪ ಹೊತ್ತಾಗ ಸ್ಟಾರ್ಟ್ ಆಕೈತಿ. ಅದೇನಂದ್ರೆ ಕರಿ ಹರಿಯೋ ಕಾರ್ಯಕ್ರಮ ಅಲ್ಲಿ ಬರಾಕತ್ತಾರ, ತೋರಿಸ್ತೀನಿ ನೋಡ್ರಿ. ಆ್ಯಂಡ್ ಇನ್ನು ಮುಂದೆ ನಾನು ಏನು ಮಾತಾಡೋಂಗಿಲ್ಲ, ಜಸ್ಟ್ ರಾ ಕ್ಲಿಪ್ಸ್ ಹಾಕ್ತಿರ್ತೀನಿ. ಯಾಕಂದ್ರೆ ನಾನು ಮಾತಾಡಿ ನಿಮಗೆ ಏನು ಕೇಳಿಸಂಗಿಲ್ಲ. ಎಲ್ಲರೂ ಹೈವಿ ಮಾಡಿರ್ತಾರೆ, ನೋಡಿರಿ, ಎಂಜಾಯ್ ಮಾಡಿರಿ. ಅಂದಲ್ರಿ ಗೊತ್ತಿದ್ರು ಯಾರಿಲ್ಲ. ನೋಡ್ರಿ ನೋಡ್ರಿ ಸುಮ್ಮನೆ ನೋಡ್ರಿ ನೀವು.
ಫ್ಯಾಮಿಲಿ ನೋಡೋರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಅದು ಯಾವುದಂದ್ರೆ ಕರಿಹರ ಬ್ಲಾಗ್, ಅಂದರೆ ಎತ್ತು ಓಡಿಸಿ ಕರಿಹರ ಹಬ್ಬ ಮಾಡ್ತಾರೆ ನಮ್ಮ ಇಲ್ಕಲ್ದಾಗ. ಅದು ಎಲ್ಲಂದರೆ ಕಿಲವಣಿ ಒಳಗಡೆ. ಯಾಕಂದ್ರೆ ಮೊದಲಿದ್ರೆ ಮಾಡ್ಕೊತ ಬಂದಿದ್ರೆ ನಾನು ಪ್ರತಿ ವರ್ಷ ಹೋಗ್ತೀನಿ. ಅದಕ್ಕೆ ನಾನು ಈ ವರ್ಷ ಬ್ಲಾಗ್ ಮಾಡಕತ್ತಿದ್ನಲ್ಲ, ಸೊ ಒಂದು ನನಗೂ ಮೆಮ್ರಿಯಾಗಿರಲಿ ಅನ್ನೋ ಉದ್ದೇಶಕ್ಕೆ ಮಾಡಿದೆ. ಆ್ಯಂಡ್ ನಮ್ಮ ಏರಿಯಾದೊಳಗೆ ಎಷ್ಟೋ ಜನಕ್ಕೆ ಅದು ಕರಿಹರದಂದ್ರೆ ಏನೋ ಗೊತ್ತಿಲ್ಲ. ಅವರು ಹೆಂಗಿದ್ರೆ ನಾನು ವೀಡಿಯೋಸ್ ನೋಡ್ತಾರೆ, ಇದ್ರ ಮೂಲಕ ಅವರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದೆ. ಫ್ಯಾಮಿಲಿ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಅದು ಯಾವುದಂದ್ರೆ ಕರಿಹರ ಬ್ಲಾಗ್, ಎತ್ತಿನ ಮೂಲಕ ಕರಿಹರ ಬ್ಲಾಗ್ ಇದಾಗಿತ್ತು. ಆ್ಯಂಡ್ ಡೈಲಿ ಇದ್ದಿರ್ತಾರೆ ಹೊಸ ಹೊಸ ವೀಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವ್ದಿತ್ತು ನಿಮಗೆ ಆಯ್ತಾ. ಲಾಸ್ಟ್ ಬಟ್ ನೋಡ್ತೀನಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಗೆ ಅನಿಸಿಕೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಬ್ಲಾಗು ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರ್ರಿಪ್ಪ. ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.